ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರೋಟೀನ್, ಕ್ಯಾಲ್ಸಿಯಂ, ಐರನ್ ಹೆಚ್ಚಾಗಿರುವಂತಹ ಚಪಾತಿ ಜೊತೆಗೆ ಕ್ಯಾಪ್ಸಿಕಮ್ ಗೊಜ್ಜುನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇನ್ಮುಂದೆ ಮನೆಯಲ್ಲಿ ಬರೀ ಚಪಾತಿ ಮಾಡಬೇಡಿ, ಈ ರೀತಿ ಆರೋಗ್ಯಕರವಾಗಿ ಕ್ಯಾಲ್ಸಿಯಂ, ಪ್ರೋಟೀನ್, ಐರನ್ ಹೆಚ್ಚಾಗಿರುವಂತಹ ಚಪಾತಿನ ಮಾಡಿಕೊಡಿ. ಬನ್ನಿ ಈ ಹೆಲ್ದಿ ಬ್ರೇಕ್ಫಾಸ್ಟ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಬೌಲಲ್ಲಿ ಶುದ್ಧವಾಗಿರುವಂತಹ ಗೋಧಿ ಹಿಟ್ಟನ್ನ ತಗೊಳ್ಳಿ. ಅದಕ್ಕೆ 1 ಕಪ್ಪಷ್ಟು ಬೀಟ್ರೋಟ್ನ ಸಣ್ಣಕ್ಕೆ ತುರ್ದಿ ಹಾಕೊಳ್ಳಿ. ಜೊತೆಗೆ 1 ಕಟ್ಟಷ್ಟು ಅಥವಾ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಮೆಂತ್ಯ ಸೊಪ್ಪು ಬದಲು ನುಗ್ಗೆ ಸೊಪ್ಪನ್ನು ಬಳಸ್ಬೋದು. ಬೀಟ್ರೋಟ್ ಬದಲು ಕ್ಯಾರೆಟ್, ಸೋರೆಕಾಯಿ, ಸೌತೆಕಾಯಿ, ಮೂಲಂಗಿ, ಬೂದ್ಗುಂಬಳಕಾಯಿ ಇಷ್ಟರಲ್ಲಿ ಯಾವುದನ್ನಾದರೂ ಬಳಸಿ. ಅದ್ರ ಜೊತೆಗೆ ಕ್ಯಾಲ್ಸಿಯಂಗೋಸ್ಕರ ಎಳ್ಳನ್ನು ಹಾಕೊಂಡಿದ್ದೀನಿ. ನಾನು ಒಂದು 100 ಗ್ರಾಮ್ಸ್ ಅಷ್ಟು ಎಳ್ಳನ್ನು ಹಾಕೊಂಡಿದ್ದೀನಿ. ಸ್ವಲ್ಪ ಹುರಿದು ಹಾಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆನೂ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ನಂತರ ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ಚೆನ್ನಾಗಿ ನಾದಬೇಕು. ನೀವು ಚೆನ್ನಾಗಿ ನಾದಿದ್ರೆ ಸಾಫ್ಟಾಗಿ ಬರುತ್ತೆ ಚಪಾತಿ. ನೆನ್ಪಿಟ್ಕೊಳ್ಳಿ. ಚಪಾತಿ ಹಿಟ್ಟನ್ನ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಕ್ಯಾಪ್ಸಿಕಮ್ ಗೊಜ್ಜುನ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ನ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ನೋಡಿ, ತೋರಿಸೋ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಉದ್ದುದ್ದ ಬೇಡ, ಸಣ್ಣ ಕಟ್ ಮಾಡಿಕೊಂಡ್ರೆ ಈ ಗೊಜ್ಜಿಗೆ ಚೆನ್ನಾಗಿರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವಾ, ಅದಕ್ಕಿಂತ ಚಿಕ್ಕದಾದರೂ ಪರವಾಗಿಲ್ಲ, ದೊಡ್ಡದು ಮಾತ್ರ ಕಟ್ ಮಾಡ್ಕೋಬೇಡಿ. ನಂತರ ಸ್ಟವ್ ಮೇಲೆ ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಮಡಿಕೆ ಇಟ್ಕೊಂಡು ಗಾಣದ ಎಣ್ಣೆನ ಹಾಕೊಳ್ಳಿ. ನಾನು ಗಾಣದ ಶೇಂಗಾ ಎಣ್ಣೆ ಹಾಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಇಂಗು, ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನಂತರ ಈರುಳ್ಳಿನ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ಈರುಳ್ಳಿ ಇಡ್ಸುತ್ತೆ. ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುದ್ಧವಾದ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ಒಂದು 10 ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಆಗುತ್ತೆ. ಆವಾಗ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕೋದ್ಮೇಲೆ ಒಂದು 5 ನಿಮಿಷಕ್ಕೆ ನೋಡಿ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಥರ ಫ್ರೈ ಆದಮೇಲೆ ಅದಕ್ಕೆ ಖಾರಕ್ಕೆ ಸರಿ ಹೋಗೋಷ್ಟು ಅಚ್ಚ ಖಾರದ ಪುಡಿ ಮಾತ್ರ, ಸಾಂಬಾರು ಪುಡಿ ಎಲ್ಲ, ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಕಲಸಿ. ಕೊನೆಯದಾಗಿ ಕಾಯಿ ತುರಿನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುದ್ಧವಾದ ದೇಸಿ ಹಸುವಿನ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ್ರೆ ಕ್ಯಾಪ್ಸಿಕಮ್ ಗೊಜ್ಜು ರೆಡಿ ಆಗುತ್ತೆ. ಚಪಾತಿಗೆ, ರೊಟ್ಟಿಗೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಕ್ಯಾಪ್ಸಿಕಮ್ ಗೊಜ್ಜನ್ನ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೆಕ್ಸ್ಟು ಚಪಾತಿ ಮಾಡ್ಕೋಬೇಕು. ಚಪಾತಿನ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಳ್ಳಿ. ನಂತರ ಕಬ್ಬಿಣದ ತವ ಮೇಲೆ ಚೆನ್ನಾಗಿ ಫ್ರೈ ಮಾಡಿ. ನಾನ್ ಸ್ಟಿಕ್ನ ಅಲ್ಯೂಮಿನಿಯಂ ತವಗಳನ್ನ ದಯವಿಟ್ಟು ಬಳಸಬೇಡಿ. 2 ಕಡೆನೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಚಪಾತಿನ ಫ್ರೈ ಮಾಡ್ಕೊಳ್ಳಿ. ಅಷ್ಟೇ, ಕ್ಯಾಲ್ಸಿಯಂ, ಪ್ರೋಟೀನ್, ಐರನ್ ಇರುವಂತಹ ಚಪಾತಿ ರೆಡಿ ಆಗುತ್ತೆ. ಮಕ್ಕಳಿಗೆ ಈ ರೀತಿ ಚಪಾತಿನ ಮಾಡಿಕೊಡಿ. ಅವ್ರಿಗೆ ಬೇಕಾಗಿರುವಂತಹ ಪೋಷಕಾಂಶಗಳೆಲ್ಲ ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆ ಟೇಸ್ಟ್ ಕೂಡ ಇಷ್ಟ ಆಗುತ್ತೆ. ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ವಿಡಿಯೋ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.